ತಿಂತಾ ಇರು. ಹ್ಮ್ ಕೀಪ್ ದಿ ಚೇಂಜ್. ಓಕೆ ಸರ್. ಒಳ್ಳೆ ಟೈಮ್ನಲ್ಲಿ ಕೈ ಕೊಡ್ತಲ್ಲ. ಲೋ, ನಿನ್ನ ಅದೃಷ್ಟ ಬಹಳ ಚೆನ್ನಾಗಿದೆ. ಅದಕ್ಕೆ ಸರಿಯಾದ ಟೈಮ್ಗೆ ಟೈರ್ ಪಂಚರ್ ಆಗೋಯ್ತು. ಅಯ್ಯೋ ಪೆದ್ದ ಡ್ಯಾಡಿ, ಅದ್ ಪಂಚರ್ ಆಗಿಲ್ಲ. ನೀ ನನ್ ಬಿಟ್ಟೋಟೋಗ್ತೀಯ ಅಂತ ನಾನೇ ಪಂಚರ್ ಮಾಡಿ ಒಳಗಡೆ ಬಂದೆ. ಲೋ, ಅಷ್ಟು ಕಿಲಾಡಿ ಬಡ್ಡಿ ಮಗನ ನೀನು? ಹ್ಞೂ ಮತ್ತೆ. ಬೇಗ ಮಾಡ್ರಿ ಡ್ಯಾಡಿ, ಟೈಮ್ ಆಗತ್ತೆ. ಲೋ, ನಿನಗೋಸ್ಕರ ವೇಟ್ ಮಾಡ್ತಿದ್ರೆ ನೀ ಬರೋದೇ ಬೇಡವಾ? ಸಾರಿ ಗುರು, ಬರಕ್ಕಾಗಿಲ್ಲ. ಡ್ಯಾಡಿ, ಇದು ನಿಂದ ಗಾಡಿ. ಅರೆ, ಇದ್ಯಾವ್ದು ಗುರು ಸ್ಮಾಲ್ ಬಾಡಿ? ನಿನ್ನೆ ಡ್ಯಾಡಿ ಅಂತ ಕರಿತಾ ಇದೆ. ಕಣ್ಣು ಮೂಗು ಬಾಯೆಲ್ಲ ನಿಂತರನೇ ಇದೆ. ಒದ್ದು ಬಿಡ್ತೀನಿ ನೋಡು. ಈಗಾಗಲೇ ಆ ಮಗು ನನ್ನ ಪ್ರಾಣ ತೆಗಿತಾ ಇದೆ. ಎಲ್ಲ ನಿನ್ನಿಂದಾನೆ. ನಾನು ಪಾರ್ಕಲ್ಲಿ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ಮಗು ಬಂದು ನನ್ನ ಡ್ಯಾಡಿ ಅಂತ ಹಿಡ್ಕೊಂತು. ಪಾರ್ಕ್ ನಲ್ಲೇ ಬಿಟ್ಬಿಡೋಣ ಅಂದ್ರೆ ಅಲ್ಲಿ ಇದ್ದೋರ್ಲ ಸೇರಿ ತಲೆಗೆ ಒಂದೊಂದು ಮಾತಾಡಿ ಮಗು ನನ್ನ ತಲೆ ಕಟ್ಬಿಟ್ರು. ಅದ್ ಹೇಗೆ ಯಾವ್ದೋ ಮಗು ಬಂದು ನಿನ್ನ ಡ್ಯಾಡಿ ಅಂತ ಹಿಡ್ಕೊಳಕ್ಕಾಗತ್ತೆ? ಎಲ್ರೂ ಈ ಪ್ರಶ್ನೆ ಹಾಕಿದ್ದಾಯ್ತು, ನೀನೊಬ್ಬ ಬಾಕಿ ಅಷ್ಟೇ. ಇದರಿಂದ ತಪ್ಪಿಸ್ಕೊಳಕ್ಕಾಗದೆ ಇನ್ ಮನೆಗೆ ಹೋದ್ರೆ ಎಲ್ಲಿ ನಮ್ಮ ಅಪ್ಪನೂ ಇದೇ ಪ್ರಶ್ನೆ ಹಾಕಿ ನನ್ನ ನಿಶ್ಚಿತಾರ್ಥ ನಿಲ್ಲಿಸ್ಬಿಡ್ತಾರೆ ಅಂತ ನಾನು ನಿನ್ ಸಲಹೆ ಕೇಳೋಣ ಅಂತ ಬಂದ್ರೆ ನೀನು ಇದೇ ಪ್ರಶ್ನೆನಾ? ಓ ಹಾಗ, ರಸ್ತೆಯಲ್ಲಿ ಯಾವ್ದೋ ಮಗು ಸಿಕ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡೋ. ಅದು ಆಯ್ತು. ಅವ್ರು ನಮ್ಮ ಅಪ್ಪನ ಕರೆಸಿ ಸಾಕ್ಷಿ ಕೇಳ್ತೀನಿ ಅಂದ್ರು. ಮೊದ್ಲೇ ನಮ್ಮ ಅಪ್ಪಂಗೆ ನನ್ನ ಮೇಲೆ ಅನುಮಾನ. ಇನ್ ಇದು ಆಗ್ಬಿಟ್ರೆ ತೂಕಡಿಸ್ತಾ ಇರೋನ್ಗೆ ಹಾಸಿಗೆ ಹಾಸ್ಕೊಟ್ಟಾಗತ್ತೆ. ಹಾಗಿದ್ರೆ ಒಂದ್ 4 ಬಾರ್ಸಿ ತಳ್ಳಿಬಿಟ್ಟು ನಿನ್ ಕಾರಲ್ಲಿ ಹೊರಟ್ಬಿಡು. ಅದು ಹೇಗೆ ಸಾಧ್ಯ? ಅದು ಚಿಕ್ಕ ಮಗು, ಹೊಡೆಯೋಕ್ಕಾಗ್ಲಿ ಹಿಂಸೆ ಮಾಡೋಕ್ಕಾಗ್ಲಿ ಮನ್ಸೇ ಬರ್ತಾ ಇಲ್ಲ. ಹಾಗಿದ್ರೆ ನಾನು ಏನ್ ಮಾಡು ಅಂತೀಯ? ಇವತ್ತು ಒಂದ್ ದಿವಸ ನಿನ್ ಮನೇಲಿ ಇಟ್ಕೋ, ನಿಶ್ಚಿತಾರ್ಥ ಮುಗ್ದೋಗ್ಲಿ. ಆಮೇಲೆ ಇದರಿಂದ ಹೇಗೆ ಪಾರಾಗೋದು ನಾನು ಯೋಚನೆ ಮಾಡ್ತೀನಿ. ನೋಡಪ್ಪ ಗುರು, ಇಂಥ ಸಮಸ್ಯೆನೆಲ್ಲ ನನ್ ತನಕ ತರಲೇಬೇಡ.